ಇವತ್ತು ಒಡ್ರಟ್ಟಿ ಮಂಡಲದಲ್ಲಿ ಹಿಂದೂ ಸಮ್ಮೇಳನ ಆಯೋಜನೆಗೊಂಡಿದೆ ಮತ್ತು ಇವತ್ತು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಈ ಹಿಂದೂ ಸಮ್ಮೇಳನ ಬಹಳ ವಿಜೃಂಭಣೆಯಿಂದ ಎಲ್ಲ ಮಂಡಲಗಳಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ವಿಜೃಂಭಣೆಯಿಂದ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಇನ್ನು ಈ ಊರಿನಲ್ಲಿ ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸಂಘದ ಮಾರ್ಗದರ್ಶನದಂತೆ ಇಂದು ಸಮ್ಮೇಳನ ಕಾರ್ಯಕ್ರಮವನ್ನು ಒಡ್ರಟ್ಟಿ ಮಂಡಲದಲ್ಲಿ ಇಂದು ವಿಶೇಷವಾಗಿ ಏನಂದ್ರೆ ಛತ್ರಪತಿ ಶಿವಾಜಿ ಜಯಂತ್ಯೋತ್ಸವ ದಿನದಂದು ನಮಗೆ ಮಾಡಲು ಅವಕಾಶ ಮಾಡಿರ್ತಕ್ಕಂಥ ಮಾರ್ಗದರ್ಶಕರು ಮತ್ತು ಹಿರಿಯರಿಗೆ, ಸಂಘದ ಹಿರಿಯರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಶಿವಾಜಿ ಅಂತಂದ್ರೆ ಹಿಂದೂ ಹೃದಯದ ಸಾಮ್ರಾಟ, ವೀರ ಪುರುಷ. ಎಲ್ಲರಿಗೂ ಹಿರಿಯರಿಗೆ ಕಿರಿಯರಿಗೆ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಕೋಲಾಟ ಮತ್ತು ನಂದಿ ಕೋಲ್ನ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಇಂದು ನಮ್ಮ ಒಡ್ರಟ್ಟಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮಂಡಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಎಲ್ಲ ನನ್ನ ಸಹೋದರ ಬಂಧುಗಳು ಭಾಗವಹಿಸಿ ಇವತ್ತೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಕಾರ್ಯಕ್ರಮದಂದು ನಮಗೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಇವತ್ತು ಒಡ್ರಟ್ಟಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮೆಲ್ಲ ಪಂಚಾಯತಿಯ ಸದಸ್ಯರು ಸಹೋದರರು ಎಲ್ಲ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೆಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಛತ್ರಪತಿ ಮಹಾರಾಜ್ ಭಕ್ತ ವಿಶೇಷವಾಗಿ ಈ ದಿನದ ಶಿವಾಜಿ ಮಹಾರಾಜ ಅವರ ವಿಶೇಷ ಜಯಂತಿ ಪ್ರಯುಕ್ತವಾಗಿ ಈ ಒಡ್ರಟ್ಟಿ ಗ್ರಾಮ ಪಂಚಾಯತಿಯ ಬರ್ತಕ್ಕಂಥ ಭಾಗದಲ್ಲಿ ಈ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತ ಎಲ್ಲರೂ ಭಾಗಿಯಾಗಿ ಅದ್ದೂರಿಯಿಂದ ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ನಡೀಬೇಕಾಗಿ ನಾನು ಎರಡು ಮಾತುಗಳು ಮಾಡ್ತಾ ಮುಗಿಸ್ತೇನೆ. ಛತ್ರಪತಿ ಮಹಾರಾಜ್ ಗೆ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನ ಆನೆಗುಂದಿಯ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಯ್ಯ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ಒಡ್ರಟ್ಟಿ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ದೂರದ ಲಿಕ್ಸುಗೂರಿನಿಂದ ನಮ್ಮ ಗ್ರಾಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿರ್ತಂತ ಡಾಕ್ಟರ್ ಶ್ರೀ ಪಾಂಡುರಂಗ ಆಪ್ಟೆ ಸರ್, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆಯನ್ನ ಗಣ್ಯರು ನಮಗೆ ನೀಡಬೇಕಾಗಿ ವಿನಂತಿ. ಜ್ಯೋತಿಯನ್ನ ಬೆಳಗಿಸಬೇಕು ಪೂಜಾರಿಗೆ ಅವರಿಗೆ ಸಹಾಯ ಮಾಡಿ. ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಹಿಂದೂ ಸಮಾಜ ಒಗ್ಗೂಡುವಲ್ಲಿ ಸಾಕಷ್ಟು ತನ್ನ ಪರಿಶ್ರಮವನ್ನ RSS ನಡೆಸ್ಕೊಂಡು ಬರ್ತಾ ಇದೆ. ಈಗಾಗಲೇ 100 ವರ್ಷ, ಇವತ್ತು ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಸಂಘ ಇವತ್ತು ಇನ್ನುವರೆಗೂ ಕೂಡ ತನ್ನ ಕಾರ್ಯವನ್ನ ಎಡೆಬಿಡದೆ ನಡೀತಾ ಇದೆ. ಅಂದ್ರೆ ಅದಕ್ಕೆ ಕಾರಣನೇ ಒಂದು
ಆ ಸ್ಥಾಪನೆ ಮಾಡುವಂತ ಸಮಯದಲ್ಲಿ ಅವ್ರಿಗಿರ್ತಂತ ಸಂಕಲ್ಪ, ಆ ಸಂಕಲ್ಪನೆ ನಮ್ಗೆ ಇವತ್ತು 100 ವರ್ಷಗಳ ಯಶೋಗಾಥೆಯನ್ನ ನಮ್ಮ ಮುಂದೆ ತಂದಿಟ್ಟಿದೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಗೌರವಿಸಬೇಕಾಗಿ ವಿನಂತಿ. ಈ ಒಂದು ಗೌರವ ಕಾರ್ಯಕ್ರಮವನ್ನು ಮೊದಲಿಗೆ ಪರಮ ಪೂಜ್ಯರಾದ ಶ್ರೀ ಬ್ರಹ್ಮಯ್ಯ ಸ್ವಾಮೀಜಿ ಅವರಿಗೆ ಊರಿನ ಯುವಕರಾದಂಥ ಮಾರುತಿ ಹಾಗೆ P.A. ನಾಯಕ್ ಮತ್ತು ಇನ್ನು ಯುವಕರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಚಿನ್ನಪ್ಪ ನಾಯಕ್ ಮತ್ತೆ ಮಲ್ಲೇಶ್ ಅವರು ಬಂದು ಪರಮ ಪೂಜ್ಯರಿಗೆ ಗೌರವಿಸುವ ಮುಖಾಂತರ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲರೂ ಯಾರೆಲ್ಲ ಸ್ಥಳದಲ್ಲಿ ಇದ್ದೀರಿ ಅವರೆಲ್ಲ ಬನ್ನಿ. ಪರಮ ಪೂಜ್ಯರಿಗೆ ಒಡ್ರಟ್ಟಿ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಹೀಯಾಳಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಒಂದು ಘಟನೆ ನೆನಪಾಗುತ್ತೆ. ವಿವೇಕಾನಂದರಿಗೆ ಯಾವುದೋ ದೇಶದ ಹುಡುಗ ನಮಗೆ ಬಾಳೆಹಣ್ಣು ಸಿಕ್ಕಿಲ್ಲ ಅಂತೇಳಿ ಅದೊಂದು ಸ್ವಲ್ಪ ಚೆನ್ನಾಗಿದೆ. ಬಹುಶಃ ಹಿರಿಯರಾದಂತ ಸ್ವಲ್ಪ ನೆನೆಸ್ಕೊಳ್ಬೇಕು. ನನ್ನ ದೇಶದ ಗೌರವ ಅಲ್ಲಿ ಬೇರೆ ದೇಶದಲ್ಲಿ ಹಾಳಾಗಬಾರ್ದಷ್ಟು ಮಟ್ಟಿಗೆ ಆ ಹುಡುಗನಲ್ಲಿ ದೇಶಭಕ್ತಿ ಇತ್ತು. ನಾವೇನು ಕೂಡ ಕಡಿಮೆ ಇಲ್ಲ. ಅದರಲ್ಲೂ ಇವತ್ತು ನಾವು ನಿಂತಿರ್ತಕ್ಕಂಥನೆಲ್ಲ ವಿಜಯನಗರ ಸಾಮ್ರಾಜ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಂಡಿರ್ತಕ್ಕಂಥ ಕುಮಾರರಾಮ ವೀರ ಕಂಪಿಲರಾಯ ಹಕ್ಕಮುಕ್ಕ ಕೃಷ್ಣದೇವರಾಯರು ನಡೆದಾಡ್ತಕ್ಕಂಥ ಪರಮ ಪವಿತ್ರ ನೆಲದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ನಿಜಕ್ಕೂ ಮತ್ತೊಮ್ಮೆ ಪೂಜ್ಯರನ್ನ ಸ್ವಾಗತಿಸ್ತಾ, ಮೊದಲಿಗೆ ದೂರದ ಲಿಂಗಸೂಗೂರಿನಿಂದ ವೃತ್ತಿಯಲ್ಲಿ ವೈದ್ಯರಾಗಿದ್ದುಕೊಂಡೇ ಸಂಘದ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀ ಪಾಂಡುರಂಗ ಆಪ್ಟೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಾಗ ಸಹ ಕಾರ್ಯವಾಹ ಲಿಂಗಸೂಗೂರು, ಇವರು ನಮಗೆ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ. ಅವರಿಗೆ ನಾನೀಗ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಅವರು ಯಾವ ಮಾತುಗಳನ್ನ ಹೇಳ್ತಾರೆ, ಕೇವಲ ಹಿಂಗೆ ಜಾಡ್ಸ್ಕೊಂಡು ಹೋಗೋದಲ್ಲ, ಆ ರೀತಿ ಬದುಕೋಣ. ಯಾಕಂದ್ರೆ ಕೇವಲ ಸ್ವಧರ್ಮ ಸ್ವದೇಶಿ ಚಳವಳಿ ಜೊತೆಗೆ ನಾವು ನಮ್ಮತನವನ್ನ ಬಿಟ್ಕೊಡ್ಬಾರ್ದು. ಹಾಗಾಗಿ ಅವರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ ಅಂತ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀವಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ, ಒಡ್ರಟ್ಟಿ ಗ್ರಾಮದ ಎಲ್ಲ ಹಿಂದೂ ಬಂಧುಗಳೇ, ಮಾತಾ ಭಗಿನಿಯರೇ, ಪುಟ್ಟ ಮಕ್ಕಳೇ, ಇವತ್ತು ಹಿಂದೂ ಸಮ್ಮೇಳನ ಕಾರ್ಯಕ್ರಮಕ್ಕೆ
ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮೊದಲಿಗೆ ಪೀಠಿಕೆ ಹೇಳುವಾಗ ಬಂಧುಗಳು ಹೇಳಿದ್ರು, ಸಂಘದ 100ನೇ ವರ್ಷದ ನಿಮಿತ್ತ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. RSS ಶುರುವಾಗಿ 100 ವರ್ಷ ಆಯಿತು. ಮೊನ್ನೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ದಿವಸ ಸಂಘಕ್ಕೆ 100 ವರ್ಷಗಳು ತುಂಬಿತ್ತು. ಸಂಘ ಇದು ಇಡೀ ಹಿಂದೂ ಸಮಾಜವನ್ನ ಜಾಗೃತಗೊಳಿಸಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಹುಟ್ಟುಕೊಂಡಿರುವಂತಹ ಸಂಘಟನೆ. 100 ವರ್ಷದಿಂದ ನಿರಂತರವಾಗಿ ಎಲ್ಲ ಕಷ್ಟಗಳನ್ನ, ಅಪಮಾನಗಳನ್ನ, ವಿರೋಧವನ್ನ ಸಹಿಸಿ ಸಂಘ ಈ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದೆ. ಸಂಘ ಬೆಳೀತಾ ಇದೆ. ಸಮಾಜ ಅದನ್ನ ಸ್ವೀಕಾರ ಮಾಡ್ತಾ ಇದೆ. ಜಗತ್ತಿನ ಅನೇಕ ದೇಶಗಳಲ್ಲಿ ಇವತ್ತು ಸಂಘದ ಚಟುವಟಿಕೆಗಳು ನಡೀತಾ ಇದೆ. ಇದು ಕೂಡ ಒಂದು ವಿಶೇಷಣೆ. ಮೊದಲಿಗೆ ವಿಜಯದಶಮಿ ಉತ್ಸವನ ನಾವು ಆಚರಣೆ ಮಾಡಿದ್ವಿ. ಮೊದಲನೇ ಕಾರ್ಯಕ್ರಮ ಮತ್ತು ಸಂಚಲನ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ. ನವೆಂಬರ್ ಅಲ್ಲಿ ಗೃಹ ಸಂಪರ್ಕ ಅಭಿಯಾನ, ಎಲ್ಲ ಮನೆಗಳಿಗೂ ಒಂದು ಭಾರತ ಮಾತೆಯ ಭಾವಚಿತ್ರ ಮತ್ತು ಸಂಘದ ಮಾಹಿತಿ ಇರುವಂತಹ ಒಂದು ಪತ್ರಕವನ್ನ ಎಲ್ಲ ಮನೆಗಳಿಗೆ ನಾವು ಮುಟ್ಟಿಸಿದ್ವಿ. ನಮ್ಮ ಮನೆಗಳಿಗೂ ಅದು ಮುಟ್ಟಿದೆ. ಅದೇ ಒಂದು ಸರಣಿಯಲ್ಲಿ 3ನೇ ಕಾರ್ಯಕ್ರಮ ಈಗ ನಾವು ಮಾಡ್ತಾ ಇರೋದು, ಎಲ್ಲ ಕಡೆ ಹಿಂದೂ ಸಮ್ಮೇಳನಗಳು. 4-5 ಹಳ್ಳಿಗಳಿಗೆ ಒಂದು ಸೇರಿಸಿಕೊಂಡು ಒಂದೊಂದು ಹಿಂದೂ ಸಮ್ಮೇಳನ. ನಮ್ಮ ಒಡ್ಡಹಟ್ಟಿ ಗ್ರಾಮದ ಸುತ್ತಮುತ್ತಲ 4-5 ಗ್ರಾಮವನ್ನು ಸೇರಿಸಿಕೊಂಡು ಇವತ್ತು ನಾವು ಹಿಂದೂ ಸಮ್ಮೇಳನ ಮಾಡ್ತಾ ಇದ್ದೀವಿ. ಈ ಹಿಂದೂ ಸಮ್ಮೇಳನದ ಉದ್ದೇಶ ಏನು? ಕೆಲವರಿಗೆ ಮನಸ್ಸಲ್ಲಿ ಪ್ರಶ್ನೆ ಬಿದ್ದಿರಬಹುದು. ಹಿಂದೂ ಸಮ್ಮೇಳನ ಉದ್ದೇಶ ಇರೋದು ಹಿಂದೂಗಳನ್ನ ಮತ್ತೆ ಜಾಗೃತ ಮಾಡುವಂತಹದ್ದು, ಹಿಂದೂಗಳನ್ನ ಸಂಘಟನೆ ಮಾಡುವಂತಹದ್ದು, ಹಿಂದೂ ಸಮಾಜಕ್ಕೆ ಏನೇನು ಸವಾಲುಗಳಿದೆ ಅದನ್ನ ಸ್ಪಷ್ಟ ಮಾಡುವಂತಹದ್ದು. ಮತ್ತೆ ನಾವೆಲ್ಲ ಸೇರಿ ಏನ್ ಮಾಡಬೇಕಾಗಿದೆ ಈ ಸಮಾಜಕ್ಕಾಗಿ. ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಬೆಳಿಬೇಕು, ಅದಕ್ಕಾಗಿ ನಾವೇನ್ ಮಾಡಬೇಕು ಅನ್ನೋದನ್ನ ಒಟ್ಟಾಗಿ ಸೇರಿ ನಾವೆಲ್ಲರೂ ಚಿಂತನೆ ಮಾಡೋದಕ್ಕೋಸ್ಕರ ಈ ಹಿಂದೂ ಸಮ್ಮೇಳನ. ದೇಶದ ಎಲ್ಲ ಮೂಲೆಗಳಲ್ಲಿ ಈ ಸಮ್ಮೇಳನ ನಡೀತಾ ಇದೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಎಲ್ಲ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಮ್ಮೇಳನಗಳನ್ನು ನಡೀತಾ ಇದೆ. ಹಿಂದೂ ಅಂದ್ರೆ ಈ ದೇಶದ ರಾಷ್ಟ್ರೀಯತೆ ಇದೆ. ಬಹಳ ಜನರ ಮನಸ್ಸಲ್ಲಿ ಗೊಂದಲ ಇದೆ. ಹಿಂದೂ ಅಂದ್ರೆ ಇದು ಒಂದು ಜಾತಿ ಅಂತ ಕೆಲವೊಬ್ರು ಮನಸ್ಸಲ್ಲಿದೆ. ಹಿಂದೂ ಅಂದ್ರೆ ಇದು ಪೂಜಾ ಪದ್ಧತಿ ಅಂತ ಕೆಲವೊಬ್ರು ಮನಸ್ಸಲ್ಲಿದೆ. ಈ ತರ ಬೇರೆ 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 ಕಲ್ಪನೆಗಳಿದೆ ಹಿಂದೂಗಳ ಬಗ್ಗೆ. ಆದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ. ಹಿಂದುತ್ವ ಇದು ಜೀವನ ಶೈಲಿ. ಭಾರತದಲ್ಲಿರುವಂತಹ ಜೀವನ ಪದ್ಧತಿಗೆ ನಾವು ಹಿಂದೂ ಅಂತ ಕರೀತೀವಿ. ಸುಪ್ರೀಂ ಕೋರ್ಟ್ ಕೂಡ ಕೆಲವು ವರ್ಷಗಳ ಹಿಂದೆ ಒಂದು ಕೇಸಲ್ಲಿ ನಿರ್ಣಯವನ್ನು ಕೊಡುವಾಗ ಹಿಂದೂ ಇದು ಜಾತಿ ಅಲ್ಲ, ಮತಪಂಥ ಅಲ್ಲ, ಇದು ಭಾರತದಲ್ಲಿರುವಂತಹ ಒಂದು ಜೀವನ ಪದ್ಧತಿ ಸ್ಪಷ್ಟವಾಗಿ ಹೇಳಿದೆ. ಈಗ ಹಿಂದೂ ಇದು ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು, ಕೇವಲ ಪೂಜಾ ಪದ್ಧತಿನೂ ಅಲ್ಲ, ಜೀವನ ಪದ್ಧತಿ. ಭಾರತದಲ್ಲಿ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಬರುವಂತ ಏನ್ ಜೀವನ ಪದ್ಧತಿ ಇದೆ ಅದನ್ನು ನಾವು ಹಿಂದುತ್ವ ಅಂತ ಕರೀತೀವಿ. ಹಾಗೆ ನೋಡಿದ್ರೆ ಹಿಂದುತ್ವ ಬಹಳ ವಿಶಾಲವಾಗಿದ್ದು ಬಹಳ ಶ್ರೇಷ್ಠವಾದಂತಹ ಧರ್ಮ ಇದೆ. ವಿವೇಕಾನಂದರು ಶಿಕಾಗೋ ಭಾಷಣದಲ್ಲಿ ಹೇಳ್ತಾರೆ, ಮೊದಲೇ ಭಾಷಣದಲ್ಲಿ ಮೊದಲಿಗೆ ಅವರು ಅಮೆರಿಕದ ಸೋದರ ಸೋದರಿಯರಂತೆ ಪ್ರಾರಂಭ ಮಾಡ್ತಾರೆ. ಜಗತ್ ಪ್ರಸಿದ್ಧ ಭಾಷಣ ಆಯ್ತದು. ಮಾತಾಡಿದ ಕೇವಲ 4-5 ನಿಮಿಷ. ಆದ್ರೆ ಅಷ್ಟಕ್ಕೆ ಅದು ಪ್ರಸಿದ್ಧ ಆಗ್ಲಿಲ್ಲ. ಮುಂದೆ ಏನು ವಿಷಯ ಹೇಳಿದ್ರು ಅವರು ಆ ಭಾಷಣದಲ್ಲಿ, ಅದು ಬಹಳ ಮಹತ್ವದ್ದಾಗಿತ್ತು. ಮೊದಲೇ ಭಾಗದಲ್ಲಿ ಅವರು ಹೇಳ್ತಾರೆ, ನಾನು ಯಾರು? ನಾನು ಪ್ರಾಚೀನ ಋಷಿ ಪರಂಪರೆಯ ಒಬ್ಬ ಸನ್ಯಾಸಿ. ಭಾರತ ಇದು ಸನ್ಯಾಸಿಗಳ ದೇಶ, ಇದು ಋಷಿ ಪರಂಪರೆಯ ದೇಶ. ಸನ್ಯಾಸತ್ವ ಅಂದ್ರೆ ತ್ಯಾಗ, ಎಲ್ಲವನ್ನು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಎಲ್ಲವನ್ನ ಬಿಟ್ಟುಕೊಡೋದು, ತ್ಯಾಗ ಮಾಡೋದು ಅಂತ ಒಂದು ವಿಶೇಷ ಪರಂಪರೆ ಇರುವಂತಹ ದೇಶ. ಅದರ ಸನ್ಯಾಸಿ ನಾನು. ಸೊ ನನ್ನ ಎಲ್ಲ ಸನ್ಯಾಸಿ ಬಂಧುಗಳ ಪರವಾಗಿ, ಋಷಿಮುನಿಗಳ ಪರಂಪರೆಯ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತಮ್ಮನ್ನ ತಾವು ಪರಿಚಯ ಮಾಡಿಕೊಂಡ್ರು ಅಮೆರಿಕದಲ್ಲಿ. 2ನೇ ಭಾಗದಲ್ಲಿ ಹೇಳ್ತಾರೆ ಅವರು, ನನ್ನ ಧರ್ಮ ಯಾಕೆ ಶ್ರೇಷ್ಠ?
ಅಲ್ಲಿವರೆಗೂ ಎಲ್ಲರೂ ನಮ್ಮ ಧರ್ಮನೇ ಶ್ರೇಷ್ಠ ಅಂತ ಬಹಳ ಕೊಚ್ಕೊಂಡು ಹೋಗಿದ್ರು. ಎಲ್ಲರೂ ಕೇಳಿ 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 ಸಾಕಾಗಿ ಹೋಗಿ ಇವರು ಹಿಂದೂ ಧರ್ಮ ಯಾಕೆ ಶ್ರೇಷ್ಠ ಅಂತ 2ನೇ ಭಾಗದಲ್ಲಿ ಹೇಳ್ತಾರೆ. ಹಿಂದೂ ಧರ್ಮ ಎಲ್ಲರನ್ನೂ ಸ್ವೀಕಾರ ಮಾಡುತ್ತದೆ. ಅಷ್ಟು ವಿಶಾಲವಾದ ಧರ್ಮ ಇನ್ನೊಂದು ಯಾವುದೂ ಇಲ್ಲ ಜಗತ್ತಲ್ಲಿ. ನಾವು ಗಂಗಾವತಿಗೆ ಬರಬೇಕಾದ್ರೆ ಸಿಂಧನೂರು ಕಡೆಯಿಂದನೂ ಬರ್ಬೋದು, ಹೊಸಪೇಟೆ ಕಡೆಯಿಂದನೂ ಬರ್ಬೋದು, ಕೊಪ್ಪಳ ಕಡೆಯಿಂದನೂ ಬರ್ಬೋದು. ಎಲ್ಲವೂ ಕೊನೆಗೆ ಹೋಗೋದೆಲ್ಲಿಗೆ? ಗಂಗಾವತಿಗೆ. ಮತ್ತೆ ಹಂಗೆ ದೇವರನ್ನ ಮುಟ್ಲಿಕ್ಕೆ ನಾವು ಯಾವುದೇ ದಾರಿಯನ್ನ ನಾವು ಸ್ವೀಕಾರ ಮಾಡಬಹುದು. ಯಾವುದೇ ಮತವಂತ ಪೂಜಾ ಪದ್ಧತಿಯಿಂದನೂ ದೇವರನ್ನ ಮುಟ್ಟಬಹುದು. ಇದನ್ನ ಜಗತ್ತಿಗೆ ಸಾರಿದ್ಯಾರು? ಇದು ಹಿಂದೂ ಧರ್ಮ. ಎಲ್ಲರನ್ನು ಸ್ವೀಕಾರ ಮಾಡುವ ಮನೋಭಾವ ನಮ್ಮಲ್ಲಿದೆ. ಅದಕ್ಕೆ ಹಿಂದೂ ಧರ್ಮ ಶ್ರೇಷ್ಠ. ಟಾಲರೆನ್ಸ್ ಅಂಡ್ ಅಕ್ಸೆಪ್ಟೆನ್ಸ್, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಅಂತ ಶಬ್ದ ಬಳಸ್ತಾರ. ಎಲ್ಲರನ್ನ ನಾವು ಸ್ವೀಕಾರ ಮಾಡ್ತೀವಿ, ಎಲ್ಲರನ್ನು ಗೌರವಿಸ್ತೀವಿ. ಅದಕ್ಕೆ ನಮ್ಮ ಧರ್ಮ ಶ್ರೇಷ್ಠ. ನೀವು ಬರೀ ನಿಂದೇ ಶ್ರೇಷ್ಠ ಅಂತ ಹೇಳ್ತೀರಿ, ಆದ್ರೆ ಹಿಂದೂ ಧರ್ಮ ಎಲ್ಲ ದಾರಿಗಳು ಸಮ, ಎಲ್ಲರನ್ನ ಗೌರವದಿಂದ ಕಾಣಬೇಕಂತ ಹೇಳ್ತಾರೆ. ಹೀಗಾಗಿ ಹಿಂದೂ ಧರ್ಮ ಶ್ರೇಷ್ಠ ಅಂತ 2ನೇ ಭಾಗದಲ್ಲಿ ಹೇಳ್ತಾರೆ. 3ನೇ ಭಾಗದಲ್ಲಿ ಹೇಳ್ತಾರೆ ನನ್ನ ದೇಶ ಯಾಕೆ ಶ್ರೇಷ್ಠ, ಭಾರತ ಯಾಕೆ ಶ್ರೇಷ್ಠ, ಹಿಂದೂಸ್ತಾನ ಯಾಕೆ ಶ್ರೇಷ್ಠ ಅಂತ 3ನೇ ಭಾಗದಲ್ಲಿ ಹೇಳ್ತಾರೆ. ಜಗತ್ತಲ್ಲಿ ಯಾರ್ಯಾರು ನಿರಾಶ್ರಿತರಾಗಿ ಬಂದ್ರೋ ಅವರೆಲ್ಲರಿಗೂ ಆಶ್ರಯ ಕೊಟ್ಟಂತಹ ದೇಶ ಭಾರತ. ಅದು ಯಹೂದಿಗಳಿರ್ಬೋದು, ಜೊರಾಸ್ಟ್ರಿಯನ್ರು ಇರ್ಬೋದು, ಜಗತ್ತಲ್ಲಿ ಯಾರ್ಯಾರ ಮೇಲೆ ಮುಸಲ್ಮಾನರು ಮತ್ತೆ ಕ್ರಿಶ್ಚಿಯನ್ರು ಆಕ್ರಮಣ ಮಾಡಿದ್ರು ಅವರೆಲ್ಲ ಓಡ್ ಬಂದಿದ್ದೆಲ್ಲಿ? ನಿರಾಶ್ರಿತರಾಗಿ ಭಾರತಕ್ಕೆ ಬಂದಿದ್ದು. ಅವರೆಲ್ಲರನ್ನು ಪ್ರೀತಿಯಿಂದ ನಾವು ಒಪ್ಕೊಂಡ್ವಿ, ಗೌರವ ಕೊಟ್ವಿ, ನಮ್ಮವರನ್ನ ಮಾಡಿದ್ವಿ. ಹೀಗಾಗಿ ಭಾರತ ಇದು ನನ್ನ ದೇಶ ಶ್ರೇಷ್ಠ, ಎಲ್ಲರಿಗೂ ನಾವು ಗೌರವದಿಂದ ಇಲ್ಲಿ ನೋಡ್ಕೊಂಡ್ವಿ ನಾವು. ಹೀಗಾಗಿ ಈ ಭಾಷಣ ಶ್ರೇಷ್ಠ ಇದೆ. ಹಿಂದೂ ಧರ್ಮ ಯಾಕೆ ಶ್ರೇಷ್ಠ ಅಂತ ಅಲ್ಲಿ ಹೇಳಿದ್ರು ಅವರು. 3-4 ನಿಮಿಷದಲ್ಲಿ ಇಷ್ಟೆಲ್ಲ ಹೇಳಿ ಮುಗಿಸಿದ್ರು ಅವರು. ನಂತರ ಪ್ರತಿದಿನ ಅವ್ರ ಭಾಷಣ ಆಗ್ತಾ ಇತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ. ಸೊ ಅಂತ ಧರ್ಮಕ್ಕೆ ಸೇರಿದಂಥವ್ರು ನಾವು ಹೆಮ್ಮೆ ಪಡಬೇಕು. ಪರಮ ಪೂಜನೆ ಸ್ವಾಮೀಜಿಗಳೆಲ್ಲ ಕಡೆ ಪ್ರವಚನ ಮಾಡುವಾಗ ನಾವು ಬೇರೆ ಬೇರೆ ಕಡೆ ಕೇಳಿರ್ತೀವಿ, ಜಗತ್ ಕಲ್ಯಾಣ ಅನ್ನೋ ಶಬ್ದವನ್ನ ನಮ್ಮ ಸ್ವಾಮೀಜಿಗಳು ಹಿರಿಯರೆಲ್ಲ ಬಳಸ್ತಾರೆ. ಈ ಶಬ್ದ ಇನ್ನು ಬೇರೆ ಯಾವುದೇ ಧರ್ಮದಲ್ಲಿ ಇಲ್ವೇ ಇಲ್ಲ. ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ, ಜಗತ್ತು ಸುಖ ಸಮೃದ್ಧಿಯಿಂದ ಇರಲಿ ಅಂತ ಹೇಳೋರು ಯಾರಾದ್ರೂ ಇದ್ರೆ ಜಗತ್ತಲ್ಲಿ ಅದು ಕೇವಲ ನಾವು ಹಿಂದೂಗಳು. ಹೀಗಾಗಿ ಜಗತ್ ಕಲ್ಯಾಣ ಅನ್ನೋ ಶಬ್ದ ಇದೆ ನಮ್ಮಲ್ಲಿ. ಭಾರತ ಕಲ್ಯಾಣ ಅಂತ ಹೇಳಿಲ್ಲ ನಾವು, ಅಥವಾ ಕರ್ನಾಟಕ ಕಲ್ಯಾಣ, ಗಂಗಾವತಿ ಕಲ್ಯಾಣ ಅಂತ ಹೇಳಿಲ್ಲ ನಾವು. ಇಡೀ ಜಗತ್ತೇ ಚೆನ್ನಾಗಿರ್ಲಿ ಅಂತ ಇಷ್ಟು ವಿಶಾಲವಾಗಿ ಯೋಚನೆ ಮಾಡುವಂಥವ್ರು ಯಾರು ಜಗತ್ತಲ್ಲಿ? ಕೇವಲ ಹಿಂದೂಗಳು, ಭಾರತದವರು ಮಾತ್ರ. ಸರ್ವೇ ಜನಾ ಸುಖಿನೋ ಭವಂತು. ಶಾಲೆಯಲ್ಲಿ ಮಕ್ಕಳು ಹೇಳ್ತಾರೆ, ನಾವು ಶ್ಲೋಕ ಹೇಳ್ತೀವಿ. ಸರ್ವೇ ಜನ ಅಂದ್ರೆ ಯಾರು ಅವರು? ಎಲ್ಲರೂ ಬಂದ್ರು. ಅದರಲ್ಲಿ ಅಮೆರಿಕಾದವ್ರು ಬಂದ್ರು, ಆಫ್ರಿಕಾದವ್ರು ಬಂದ್ರು, ಚೀನಾದವ್ರು ಬಂದ್ರು, ಭಾರತದವ್ರು ಬಂದ್ರು, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರೂ ಬಂದ್ರು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋರು ಯಾರು ಜಗತ್ತಲ್ಲಿ? ಕೇವಲ ಹಿಂದೂಗಳು. ಕೃಣ್ವಂತೋ ವಿಶ್ವಮಾರ್ಯಂ ಅಂತ ವೇದದಲ್ಲಿ ಹೇಳಿದ್ದಾರೆ. ಜಗತ್ತನ್ನೇ ಶ್ರೇಷ್ಠವನ್ನಾಗಿ ಮಾಡೋಣ. ನಾವು ಯಾವತ್ತೂ ಸಂಕುಚಿತವಾಗಿ ಯೋಚನೆ ಮಾಡಲಿಲ್ಲ ನಮ್ಮ ಋಷಿಮುನಿಗಳು. ಇಡೀ ಜಗತ್ತಿಗೆ ಒಳ್ಳೇದು ಮಾಡೋಣ ಅಂತಾನೆ ಹೇಳಿದ್ರು. ಹೀಗಾಗಿ ಇದು ಶ್ರೇಷ್ಠ ಧರ್ಮ. ಆದ್ರೂ ಕೆಲವರಿಗೆ ಗೊಂದಲ ಇದೆ, ಹಿಂದೂ ಅಂದ್ರೆ ಯಾರು? ಅವ್ರು ಮುಸಲ್ಮಾನರು ಹೌದೋ ಅಲ್ಲೋ, ಕ್ರಿಶ್ಚಿಯನ್ರು ಅವ್ರು ಯಾರು ಅನ್ನೋ ಬಹಳ ಗೊಂದಲ ನಮ್ಮಲ್ಲಿದೆ. ಹಿಂದೂ ಅಂದ ತಕ್ಷಣ ಕೆಲವರಿಗೆ ಬೆಂಕಿ ಬಿದ್ದು ಬಿಡುತ್ತದೆ ನಮ್ಮ ದೇಶದಲ್ಲಿ. ಅದರಲ್ಲಿ ವಿಶೇಷ ಕೆಲವರು ರಾಜಕಾರಣಿಗಳು ಕೋಮುವಾದಿ ಅಂತ ಹೇಳ್ತಾರೆ ಅವರು. ಇಷ್ಟೆಲ್ಲ ವಿಶಾಲವಾಗಿ ಯೋಚನೆ ಮಾಡುವಂತ ಧರ್ಮ ಇದು ಕೋಮುವಾದಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದ್ಮೇಲೆ ಸಂಕುಚಿತತೆ ಇಲ್ಲವೇ ಇಲ್ಲ. ಸಂಕುಚಿತತೆ ಏನಾದ್ರೂ ಬೇರೆ ಕಡೆ ಇದೆ, ನಮ್ಮಲ್ಲಿಲ್ಲ. ಯಾರು ಈ ದೇಶವನ್ನ ತಾಯಿ ಅಂತ ಸ್ವೀಕಾರ ಮಾಡ್ತಾರೋ ಅವರೆಲ್ಲರೂ ಹಿಂದೂಗಳು. ಜಾತಿ ಮತ ಬಂದದ ಪ್ರಶ್ನೆನೇ ಇಲ್ಲ, ಭಾಷೆ ಪ್ರಶ್ನೆನೇ ಇಲ್ಲ. ಇದು ಕೂಡ RSS ಶುರು ಮಾಡದಂತ ಹೊಸ ಯಾವುದೋ ಸಿದ್ಧಾಂತ ಅಲ್ಲ. ನಮ್ಮ ವೇದಗಳಲ್ಲೇ ಹೇಳಿದೆ, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಋಗ್ವೇದಲ್ಲೇ ಹೇಳಿದೆ, ಈ ಭೂಮಿ ಅಂದ್ರೆ ನಮಗೆಲ್ಲರಿಗೂ ತಾಯಿ, ಮಾತಾ ಭೂಮಿ, ನಮ್ಗೆಲ್ಲರಿಗೂ ಅರ್ಥ ಆಗುವಂಥದ್ದೇ. ಪುತ್ರೋಹಂ ಪೃಥಿವ್ಯಾಹ, ಈ ಭೂಮಿಯ ಮಕ್ಕಳು ನಾವೆಲ್ಲರೂ ಅಂತ ವೇದದಲ್ಲೇ ಹೇಳಿರುವಂಥದ್ದು. ಅದು ಸಂಘ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದೆ ಅಷ್ಟೇ. ನಾವೆಲ್ಲರೂ ಭೂಮಿ ತಾಯಿ ಮಕ್ಕಳು, ಒಂದೇ ತಾಯಿ ಮಕ್ಕಳಂದ್ಮೇಲೆ ನಾವು ಬೇರೆ ಬೇರೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇದನ್ನ ಹಿಂದೂಗಳು ನಾವು ಸ್ಪಷ್ಟ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕಿದೆ. ಹಿಂದಿನ ಯಾವುದೇ ಕಾಲದಲ್ಲೂ ಯಾವುದೇ ನಮ್ಮ ವೇದ ಪುರಾಣಗಳಲ್ಲಿ ಎಲ್ಲೂ ಭೇದ ಭಾವ ಇಲ್ಲ. ನಂತರ ಯಾವುದೋ ಕಾಲದಲ್ಲಿ ಅದು ರೋಗ ಸೇಳ್ಕೊಳ್ತು, ಇವತ್ತಿಗೂ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ವಿಷಯಕ್ಕೆ ನಂತರ ಬರ್ತೀನಿ ನಾ. ಆದ್ರೆ ಈ ಭೂಮಿ ಅಂತ ತಾಯಿ ಅಂತ ಯಾರು ಸ್ವೀಕಾರ ಮಾಡ್ತಾರೋ ಅವರೆಲ್ಲರೂ ಹಿಂದೂಗಳು. ಅವ್ರು ಯಾವುದೇ ಭಾಷೆ ಮಾತಾಡ್ಲಿ, ಏನೇ ಆಹಾರ ತಗೊಳ್ಳಿ, ಯಾವುದೇ ರಾಜ್ಯದಲ್ಲಿರ್ಲಿ, ಯಾರು ಬೇಕಾದ್ರೆ. ಇದು ಮೂಲಭೂತ ಸಿದ್ಧಾಂತ. ಇದು ಈ ಭೂಮಿಯನ್ನ ತಾಯಿ ಅಂತ ಒಪ್ಕೋಬೇಕು. ಹೀಗಾಗಿ ನಾವು
ಒಕ್ಕಲ್ತನ ಮಾಡುವಾಗ ಬಿತ್ತುವಾಗನು ಭೂಮಿ ಪೂಜೆ ಮಾಡ್ತೀವಿ, ಮನೆ ಕಟ್ಟಬೇಕಾದ್ರೆ ಭೂಮಿ ಪೂಜೆ ಮಾಡ್ತೀವಿ, ಏನು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಮೊದಲು ಭೂಮಿ ಪೂಜೆ ಮಾಡಿ ಶುರು ಮಾಡ್ತೀವಿ. ಯಾಕಂದ್ರೆ ಅವಳು ನಮ್ಮ ತಾಯಿ. ಇದು ಎಲ್ಲರೂ ನಮ್ಗೆ ಗೊತ್ತಿರುವಂತದ್ದೇ, ಹೊಸ ವಿಷಯ ಏನಲ್ಲ. ಯಾರು ಈ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾರೋ, ಈ ದೇಶಕ್ಕೆ ಒಳ್ಳೇದಾದಾಗ ಖುಷಿ ಪಡ್ತಾರೋ ಅವರೆಲ್ಲ ಹಿಂದೂಗಳು. ಸ್ಪಷ್ಟ ಇದೆ. ಅವ್ರು ಯಾವುದೇ ಜಾತಿ ಮತ ಪಂಥ ಇರಲಿ, ಮತ್ತೆ ಪ್ರಶ್ನೆನೇ ಇಲ್ಲ. ಈ ದೇಶಕ್ಕೆ ಏನಾದ್ರೂ ಕಷ್ಟ ಬಂತು, ಅವಘಡ ಬಂತು, ಸಮಸ್ಯೆ ಬಂತು, ಯಾರಿಗಾದ್ರೂ ದುಃಖ ಆದ್ರೆ ಅವ್ರು ನಿಜವಾಗ್ಲೂ ಹಿಂದೂಗಳು. ಕ್ರಿಕೆಟ್ ಅಲ್ಲಿ ಭಾರತ ಸೋತರು ಪಾಠಕ್ಕೆ ಹೊಡಿತಾರಂತಂದ್ರೆ ಅವ್ರು ನಾವೇನಂತ ಕರಿಬೇಕು? ಇನ್ಯಾವುದೋ ದೇಶಕ್ಕೆ ಸೇರಿದವ್ರು ಅಂತ ಕರಿಬೇಕಾಗ್ತದೆ ಅಷ್ಟೇ. ಈ ದೇಶದ ಪೂರ್ವಜರನ್ನ ನನ್ನವರು ಅಂತ ಯಾರು ಸ್ವೀಕಾರ ಮಾಡ್ತಾರೋ ಅವರೆಲ್ಲ ಹಿಂದೂಗಳು. ಅದು ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಜೈನ ಮುನಿಗಳಿರ್ಬೋದು, ಕನಕದಾಸ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಇರ್ಬೋದು, ಹನುಮಂತ ಇರ್ಬೋದು, ಎಲ್ಲ ಕ್ರಾಂತಿಕಾರಿಗಳಿರ್ಬೋದು, ಸಮಾಜ ಸುಧಾರಕರಿರ್ಬೋದು, ಶರಣರಿರ್ಬೋದು, ಸಂತರಿರ್ಬೋದು, ಇವರೆಲ್ಲರೂ ನನ್ನವರು, ನಾನು ಅವ್ರ ಪೀಳಿಗೆಗೆ ಅವ್ರ ವಂಶಕ್ಕೆ ಸೇರಿದವನು ಅಂತ ಯಾರು ಹೆಮ್ಮೆಯಿಂದ ಹೇಳ್ತಾರೋ ಅವರೆಲ್ಲ ಹಿಂದೂಗಳು. ಬಹಳ ಸ್ಪಷ್ಟವಾಗಿದೆ, ಏನು ಗೊಂದಲ ಇಲ್ಲ. ಇದರಲ್ಲಿ ಯಾವುದೇ ಮತ ಪಂಥ, ಪೂಜಾ ಪದ್ಧತಿ, ಜಾತಿ ಪ್ರಶ್ನೆನೇ ಇಲ್ಲ. ಭಾರತದಲ್ಲಿ ಯಾರ್ಯಾರಿದ್ದಾರೋ ಇದನ್ನು ಗೌರವಿಸ್ತಾರೋ ಅವರೆಲ್ಲರೂ ಹಿಂದೂಗಳು. ಹೀಗಾಗಿ ಇದು ಹಿಂದೂ ರಾಷ್ಟ್ರ. ಇದಕ್ಕಾಗಿ ಹೋರಾಟ ಮಾಡಿದವ್ರು ಯಾರು? ಜೀವ ತೆಗೆದವ್ರು ಯಾರು? ವಿಜಯನಗರ ಸಾಮ್ರಾಜ್ಯ ಯಾರ್ದು? ಹಿಂದೂಗಳದು. ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ, ರಾಣಾ ಪ್ರತಾಪ್ ಕಟ್ಟಿದಂತ ರಾಜಸ್ಥಾನದಲ್ಲಿ ಸಾಮ್ರಾಜ್ಯಗಳು, ಇದೆಲ್ಲ ಯಾರ ಸಾಮ್ರಾಜ್ಯ? ಇದು ಹಿಂದೂಗಳದೇ ಸಾಮ್ರಾಜ್ಯ. ಈ ದೇಶಕ್ಕಾಗಿ 6 ಲಕ್ಷ ಜನ ಕ್ರಾಂತಿಕಾರಿಗಳು ಪ್ರಾಣ ಕೊಟ್ಟರು ಬ್ರಿಟಿಷ್ ಇಂದ ಭಾರತವನ್ನ ಸ್ವತಂತ್ರ ಮಾಡ್ಲಿಕ್ಕೆ. ಯಾರು 6 ಲಕ್ಷ ಜನ ಕ್ರಾಂತಿಕಾರಿಗಳು? ಎಲ್ಲ ನಮ್ಮವರೇ, ನಮ್ಮ ಅಣ್ಣ ತಮ್ಮಂದ್ರೆ, ಎಲ್ಲರೂ ಹಿಂದೂಗಳೇ. ಈ ದೇಶಕ್ಕಾಗಿ ಯಾರು ಜೀವ ಕೊಟ್ಟರು ಅವರೆಲ್ಲರೂ ಹಿಂದೂಗಳು. ಈ ದೇಶಕ್ಕಾಗಿ ಯಾರ್ಯಾರು ಜೀವನ ನಡೆಸಿದ್ರು ಅವರೆಲ್ಲ ಹಿಂದೂಗಳು. ಈ ದೇಶಕ್ಕಾಗಿ ತಮ್ಮ ಎಲ್ಲವನ್ನೂ ಯಾರು ತ್ಯಾಗ ಮಾಡಿದ್ರು ಅವರೆಲ್ಲ ಹಿಂದೂಗಳು. ಹೀಗಾಗಿ ಇದು ಹಿಂದೂ ರಾಷ್ಟ್ರ. ಸರಳ ಇದೆ. ನಮಗೆ ಯಾರಿಗೂ ಗೊಂದಲ ಇರಬಾರ್ದು ಇದು ಯಾವ ದೇಶ ಅಂತ. ಮತ್ತೆ ಜಗತ್ತಲ್ಲಿ ಹಿಂದೂಗಳಿರುವಂತಹದ್ದು ಏಕೈಕ ದೇಶ ಅದು ಭಾರತ. ಇನ್ನು ಯಾವುದೇ ದೇಶ ಹಿಂದೂ ರಾಷ್ಟ್ರ ಇಲ್ಲ ಜಗತ್ತಲ್ಲಿ. ಇರೋದು ಇದು ಒಂದೇ ಭೂಮಿ. ಇದನ್ನ ನಾವು ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು, ಬೆಳೆಸ್ಬೇಕು. ಇದಕ್ಕಾಗಿ ಏನೇನ್ ಮಾಡ್ಬೇಕು ಅದೆಲ್ಲ ನಾವು ಮಾಡ್ಲೇಬೇಕು. ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಇರೋದು ನಮ್ಮೆಲ್ಲರಿಗೂ ಹಿಂದೂ ರಾಷ್ಟ್ರ, ಹಿಂದೂ ದೇಶ ಅಂತ ಇರೋದು ಇದು ಒಂದೇ ಭಾರತ. ಈಗ ಅದಕ್ಕಾಗಿ ನಾವು ಕೆಲಸ ಮಾಡಲೇಬೇಕು. ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಳೇಬೇಕು. ಸಮಾಜ ಪರಿವರ್ತನೆ ಮಾಡೋ ಅವಶ್ಯಕತೆ ಇದೆ. ಅದೆಲ್ಲವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು. ಎಲ್ಲ ವಿಷಯವನ್ನ ಸ್ಪಷ್ಟ ಮಾಡೋದಕ್ಕೋಸ್ಕರ ಈ ಹಿಂದೂ ಸಮ್ಮೇಳನ. ಹಿಂದೂಗಳನ್ನು ಮತ್ತೆ 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 ಜಾಗೃತಿ ಮಾಡೋ ಅವಶ್ಯಕತೆ ಇದೆ. ಸಂಘ ಶುರುವಾಗಿದ್ದು ಕೂಡ ಇದ್ರ ಸಲುವಾಗಿ 1925 ವಿಜಯದಶಮಿ. ಪರಂ ಪೂಜನೀಯ ಡಾಕ್ಟರ್ ಹೆಡಗೇವಾರ್ ಅನ್ನೋ ಒಬ್ಬ ಮಹಾಪುರುಷ ಇದನ್ನ ಸ್ಥಾಪನೆ ಮಾಡಿದ್ರು. ಅವರು ಕೂಡ ಮೊದಲು ಕ್ರಾಂತಿಕಾರಿಯಾಗಿದ್ರು. 16 ವರ್ಷ ಕ್ರಾಂತಿಕಾರಿ ಕೆಲಸವನ್ನು ಮಾಡಿದ್ರು. ನಂತರ ಕಾಂಗ್ರೆಸ್ ಅಲ್ಲೂ ಬಹಳ ವರ್ಷ ಕೆಲಸ ಮಾಡಿದ್ರು. ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ ಈ 3 ರಾಜ್ಯವನ್ನು ಒಳಗೊಂಡಂತ ಆ ಭಾಗಕ್ಕೆ ಅವರು ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಕೂಡ ಆಗಿದ್ರು. ಅಹಿಂಸಾತ್ಮಕ ಹೋರಾಟಗಳಲ್ಲೂ ಬಹಳ ವರ್ಷ ಅವ್ರು ಕೆಲಸ ಮಾಡಿದ್ರು. ಆದ್ರೆ ನಿಧಾನವಾಗಿ ಅವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತು, ಇಷ್ಟೆಲ್ಲ ಒಳ್ಳೆಯ ಸಂಗತಿಗಳು ನಮ್ಮ ದೇಶದಲ್ಲಿದೆ. ಜಗತ್ತಿಗೆ ಗಣಿತವನ್ನು ಕೊಟ್ವಿ, ವಿಜ್ಞಾನ ಕೊಟ್ವಿ, ತಂತ್ರಜ್ಞಾನ ಕೊಟ್ವಿ, ಯೋಗ ಕೊಟ್ವಿ, ಆಯುರ್ವೇದ, ರಸಶಾಸ್ತ್ರ, ಜೀವಶಾಸ್ತ್ರ, ಭಾಷೆ, ಕೃಷಿ, ಜಗತ್ತಲ್ಲಿ ಏನೇನು ಒಳ್ಳೇದಂತಿದೆ ಅದೆಲ್ಲವೂ ಹೋಗಿದ್ದು ಭಾರತದಿಂದವೇ. ಎಲ್ಲದಕ್ಕೂ ಸಾಕ್ಷಿ ಆಧಾರ ಇದೆ. ಇಷ್ಟೆಲ್ಲ ಒಳ್ಳೆ ದೇಶ, ಜಗತ್ತಿಗೆ ಒಳ್ಳೇದನ್ನು ಮಾಡುವಂತಹ ದೇಶ, ಯಾರ ಮೇಲೂ ಆಕ್ರಮಣ ಮಾಡಿಲ್ಲ ನಾವು ಇವತ್ತಿನವರೆಗೂ. ಯಾವುದೇ ಇತಿಹಾಸ ಪುಸ್ತಕದಲ್ಲಿ ಭಾರತ ಇಂಥ ದೇಶದ ಮೇಲೆ ಆಕ್ರಮಣ ಮಾಡಿತ್ತು ಅಂತ ಓದ್ಲಿಕ್ಕೂ ಸಿಗಲ್ಲ. ಯಾಕಂದ್ರೆ ಆಕ್ರಮಣ ಮಾಡೋ ಪದ್ಧತಿನೇ ನಮ್ದಲ್ಲ. ನಮ್ದು ಏನಿದ್ರು ಜಗತ್ತಿಗೆ ಕಲ್ಯಾಣ ಮಾಡುವಂಥದ್ದು, ಒಳ್ಳೇದು ಮಾಡುವಂತ ಸಂಸ್ಕೃತಿ. ಇಷ್ಟೆಲ್ಲ ಒಳ್ಳೇದಿರೋ ದೇಶ ಇದು ಗುಲಾಮಗಿರಿಗೆ ಯಾಕೆ ಬಂತು ಅಂತ ಯೋಚನೆ ಶುರು ಮಾಡಿದ್ರು ಡಾಕ್ಟರ್ ಹೆಡಗೇವಾರ್. ಸಾಕಷ್ಟು ಚಿಂತನೆ ಆಯ್ತು. 600-700 ವರ್ಷ ಮುಸಲ್ಮಾನರು ಆಳಿದ್ರು, ಮೊಘಲರು ಆಳಿದ್ರು. ನಂತರ ಒಂದು 250 ವರ್ಷ ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಯಾರ್ಯಾರ ದಾಳಿಕೋರು, ಲೂಟಿಕೋರೆಲ್ಲ ನಮ್ಮನ್ನು ಆಳಿದ್ರು. 1000 ವರ್ಷ. ಡಾಕ್ಟರ್ ಹೆಡಗೇವಾರ್ ಅವ್ರಿಗನಿಸ್ತು ಎಲ್ಲವೂ ಇದ್ದು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಎಲ್ಲ ಇತ್ತು, ನಾವ್ ಯಾಕೆ ಗುಲಾಮರಾದ್ವಿ? ಒಂದು ಮೂಲಭೂತ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಬಿತ್ತು. ಅದಕ್ಕೆ ಉತ್ತರ ಕಂಡುಕೊಳ್ಳಿಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಎಲ್ಲವೂ ಇದ್ದು ನಾವ್ ಯಾಕೆ ಕಳ್ಕೊಂಡಿವಿ ಭೂಮಿಯನ್ನ? ಅವಾಗ ಅವ್ರಿಗೆ ಅನ್ಸಿದ್ದು 4-6 ಸಂಗತಿಗಳು ನಮ್ಮಲ್ಲಿ ದೋಷಗಳಿದೆ, ರೋಗಗಳಿದೆ ನಮ್ಮ ಸಮಾಜದಲ್ಲಿ. ಅದಕ್ಕೋಸ್ಕರ ನಾವು ಗುಲಾಮರಾದ್ವಿ. ಏನೇನದು?
ಮೊದಲನೇ ಸಂಘಟನೆ ಇದು ಹಿಂದೂಗಳು ಅಸಂಘಟಿತರು. ನಮ್ಮಲ್ಲಿ ಸಂಘಟನೆ ಇಲ್ಲ, ಎಲ್ಲ ಇದೆ, ಪಾಂಡಿತ್ಯ ಇದೆ, ವಿಜ್ಞಾನಿಗಳಿದ್ದಾರೆ, ತಂತ್ರಜ್ಞಾನ ಇದ್ದಾರೆ, ಎಲ್ಲರೂ ಇದ್ದಾರೆ, ದೊಡ್ಡ ದೊಡ್ಡ ಜನ ಇದ್ದಾರೆ. ಇರ್ಲಾರ್ದೇನು ಸಂಘಟನೆ. ನಾವು ಒಟ್ಟಾಗಿ ಕೆಲಸ ಮಾಡೋ ಸ್ವಭಾವ ಇಲ್ಲ. ಈಗ ಯಾರೋ 4 ಜನ ದಾಳಿಕೋರರು ಬಂದ್ರು ನಮ್ಮ ನಾಡಿದ್ದು, ಅವರು ಭಯಂಕರ ಶಕ್ತಿವಂತರು ಶೂರವೀರರು ಇದ್ರು ಅಂತಲ್ಲ, ಸಮಸ್ಯೆ ಇದ್ದು ನಮ್ಮಲ್ಲಿ. ನಾವು ಜಗಳ ಆಡ್ಕೊಂಡಿದ್ವಿ, ನಾವು ಸಂಘಟಿತರಾಗಿರ್ಲಿಲ್ಲ. ಹೀಗಾಗಿ ಸರಳವಾಗಿ ಗೆಲ್ಲುವಂತ ಯುದ್ಧಗಳನ್ನ ನಮ್ಮ ರಾಜ ಮಹಾರಾಜರು, ನಮ್ಮೆಲ್ಲ ಸಂಸ್ಥಾನಿಕರು ಸೋತರು, ದೇಶವನ್ನು ಕಳ್ಕೊಂಡ್ವಿ. ಸಂಘಟಿತ ಸಮಾಜ ನಮ್ದಿಲ್ಲ. ಯಾವಾಗ ಹಿಂದೂಗಳು ಸಂಘಟಿತರಾಗಿದ್ರು ಅವಾಗೆಲ್ಲ ಜಗತ್ತಿಗೆ ಒಳ್ಳೇದನ್ನ ಮಾಡಿದ್ವಿ ನಾವು. ಆದ್ರೆ ಯಾವಾಗ ಹಿಂದೂಗಳು ನಾವು ಜಗಳ ಆಡ್ಕೊಂಡ್ವಿ, ಸಂಘಟನೆ ಹಾಳಾಯ್ತು, ಸಮಾಜ ಹಾಳಾಯ್ತು, ಅವಾಗೆಲ್ಲ ಗುಲಾಮರಾದ್ವಿ ನಾವು. ಇದು ಅವ್ರು ಕಂಡ್ಕೊಂಡಿದ್ದು ಮೊದಲೇ ವಿಷಯ. ಎರಡನೇ ವಿಷಯ ಅತಿಯಾದ ಸ್ವಾರ್ಥ. ಎಲ್ಲಿ ನೋಡಿದ್ರೆ ಅವಾಗ ಹೇಗಿತ್ತು ಪರಿಸ್ಥಿತಿ? ನಾನು ಆರಾಮಿದ್ರೆ ಸಾಕು, ನನ್ನ ಮನೆ ಆರಾಮಿದ್ರೆ ಸಾಕು, ಸಮಾಜ ದೇಶ ಹಾಳಾಗೋಗಿ ನನಗೇನು ಅನ್ನೋ ಭಾವನೆ. ಈಗೂ ಸಾಕಷ್ಟಿದೆ ಆ ಭಾವನೆ ನಮ್ಮ ದೇಶದಲ್ಲಿ. ಸಮಾಜದ ಬಗ್ಗೆ ಕಳಕಳಿ, ಸಮಾಜದ ಬಗ್ಗೆ ಚಿಂತನೆ ಮಾಡೋದು, ಈ ಸ್ವಭಾವ ಕಮ್ಮಿ ಆಯ್ತು, ಸ್ವಾರ್ಥ ಜಾಸ್ತಿ ಆಯ್ತು. ಕಿತ್ತೂರು ರಾಣಿ ಚೆನ್ನಮ್ಮನ ಸೋಲಿಸಿದವ್ರು ಯಾರು? ಬ್ರಿಟಿಷರು ಸೋಲಿಸಲಿಲ್ಲ, ನಮ್ಮವರೇ ಮದ್ದುಗುಂಡೆ ಎಲ್ಲ ಹಾಳು ಮಾಡಿ ನೀರು ಸಗಣಿ ಸೇರಿಸಿ ಕಿತ್ತೂರು ಚೆನ್ನಮ್ಮ ಯುದ್ಧದಲ್ಲಿ ಸೋತು. ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟವ್ರು ಯಾರು? ಬ್ರಿಟಿಷರು ಭಾರಿ ಶೂರವೀರ ಇದ್ರು, ಹಿಡಿಲಿಲ್ಲ ಅವರು, ನಮ್ಮವರೇ ಮೋಸ ಮಾಡಿ ಹಿಡಿದುಕೊಟ್ಟರು ದುಡ್ಡಿಗೋಸ್ಕರ. ಕೆಲವೊಂದು ಉದಾಹರಣೆಗಳಷ್ಟೇ ಇದೆ. ಅಂದ್ರೆ ಸ್ವಾರ್ಥಕ್ಕೋಸ್ಕರ ನಮ್ಮವರನ್ನೇ ನಾವು ಹಿಡಿದುಕೊಟ್ವಿ. ಚಂದ್ರಶೇಖರ್ ಆಜಾದ್ ಬಹಳ ದೊಡ್ಡ ಕ್ರಾಂತಿಕಾರಿ, ಇಡೀ ದೇಶದಲ್ಲಿ ಕ್ರಾಂತಿಕಾರಿಯನ್ನು ಬೆಳೆಸಿದಂತ ಮಹಾಪುರುಷ. ಬ್ರಿಟಿಷರಿಗೆ ಕೊನೆಗೂ ಸಿಗ್ಲೇ ಇಲ್ಲ ಅವನು, ಅಷ್ಟು ಚಾಕಚಕ್ಯತೆಯಿಂದ ಓಡಾಡಿಕೊಂಡು ಎಲ್ಲ ಕಡೆ ಅವನು ಕ್ರಾಂತಿಕಾರಿ ಬೆಳೆಸ್ತಾ ಇದ್ದ. ಕೊನೆಗೆ ಅವನಿಗೆ ಹಿಡಿದುಕೊಟ್ಟವ್ರು ಯಾರು? ನಮ್ಮವರೇ ಇನ್ನೊಬ್ಬ ಕ್ರಾಂತಿಕಾರಿ ಮೋಸ ಮಾಡಿ ದುಡ್ಡಿಗೋಸ್ಕರ ಹಿಡಿದು. ಇಡೀ ಸಮಾಜದಲ್ಲಿ ಸ್ವಾರ್ಥ ಜಾಸ್ತಿ ಆಗಿದೆ. ದೇಶ ಮೊದಲು ದೇಶ ಸರಿ ಆಗ್ಬೇಕು, ಅವಾಗ ನಮಗೆಲ್ಲ ಉಳಿಗಾಲ ಅನ್ನೋದನ್ನ ಮರ್ತ್ವಿ ನಾವು. ದೇಶ ಮೊದಲು ಅನ್ನೋ ಭಾವನೆಯಿಂದ ಹೊರಗೆ ಬಂದ್ವಿ. ನನಗೆ ಮೊದಲು ಸಿಕ್ಕರೆ ಸಾಕು, ದೇಶ ಏನ್ ಬೇಕಾರಾಗ್ಲಿ. ಯಾವಾಗ ಈ ಭಾವನೆ ಜಾಸ್ತಿ ಆಗ್ತಾ ಹೋಯ್ತು ಸಮಾಜದಲ್ಲಿ, ನಾವು ಗುಲಾಮರಾದ್ವಿ, ದೇಶವನ್ನು ಕಳ್ಕೊಂಡ್ವಿ, ಧರ್ಮದಿಂದ ಹೊರಗೆ ಬಂದ್ವಿ ನಾವು. ಈಗ ದೇಶ ಮೊದಲು ಅನ್ನೋ ಭಾವ ಬರಬೇಕು. ಸಾಕಷ್ಟು ಉದಾಹರಣೆಗಳಿದೆ ಇದ್ರ ಸಲುವಾಗಿ. ದೇಶವನ್ನು ಯಾವಾಗ ನಾವು ಕಡೆಗಣಿಸಿದ್ವಿ, ತಿರಸ್ಕಾರ ಮಾಡಿದ್ವಿ, ನಾವೆಲ್ಲ ದೇಶವನ್ನು ಕಳ್ಕೊಂಡ್ವಿ. 1000 ವರ್ಷ ನಿರಂತರವಾಗಿ ಗುಲಾಮಗಿರಿಯನ್ನು ಅನುಭವಿಸಿದ್ವಿ. ಬೇರೆಯವರು ಬಂದು ನಮ್ಮನ್ನು ಆಳಿದ್ರು. ಮೂಲ ಕಾರಣ ನಮ್ಮಲ್ಲಿ ಸಮಸ್ಯೆ, ರೋಗ ಇರೋದು ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ. ಅದು ಅಸಂಘಟನೆ ಇರ್ಬೋದು, ಅತಿಯಾದ ಸ್ವಾರ್ಥ ಇರ್ಬೋದು. ದೇಶ ಮೊದಲು ಅನ್ನೋದನ್ನ ಮರ್ತ್ವಿ, ನಾವು ಯಾರು ಅನ್ನೋದನ್ನೇ ಮರೆತು ಬಿಟ್ವಿ. ನೀವ್ ಯಾರು ಅಂದ್ರೆ ಯಾವ್ದೋ ಜಾತಿಯಿಂದನೋ ಭಾಷೆಯಿಂದನೋ ಯಾವ್ದಾದ್ರಿಂದನೋ ಗುರುತಿಸ್ಕೊಳ್ಳಿಕ್ ಶುರು ಮಾಡಿದ್ವಿ. ಮೊದಲು ಹಿಂದೂ ಅನ್ನೋದನ್ನ ಮರೆತು ಬಿಟ್ವಿ. ನಾವು ಯಾರು ಅನ್ನೋದನ್ನ ಮರೆತು ಬಿಟ್ರೆ ನಾವು ದೇಶ ರಕ್ಷಣೆ ಮಾಡೋದು ಹೇಗೆ, ಧರ್ಮ ರಕ್ಷಣೆ ಮಾಡೋದು ಹೇಗೆ? ಮೊದಲು ನಮ್ಮೆಲ್ಲರ ಗುರುತು ಹಿಂದೂ, ಇದನ್ನ ನಾವು ಮರಿಬಾರ್ದು, ಇದನ್ನ ಮರ್ತೋಗ್ಬಿಟ್ಟಿದ್ವಿ. ಈಗ ಡಾಕ್ಟರ್ ಹೆಡಗೇವಾರ್ ಗಮನಿಸಿತು, ಇದೆಲ್ಲ ಸರಿ ಆಗ್ಬೇಕು, ದೇಶ ಸಂಘಟಿತ ಆಗ್ಬೇಕು, ಸ್ವಾರ್ಥ ಬುದ್ಧಿಯನ್ನು ಹೊರಗಿಟ್ಟು ದೇಶದ ಸಲುವಾಗಿ, ಸಮಾಜದ ಸಲುವಾಗಿ ಕೆಲಸ ಮಾಡುವಂತ ತರುಣರ ಪೀಳಿಗೆ ತಯಾರಾಗ್ಬೇಕು. ನಾವೆಲ್ಲರೂ ಗರ್ವ ಸೇ ಕಹೋ ಹಮ್ ಹಿಂದೂ ಹೈ ಅಂತ ಹೇಳುವಂತ ಸಮಾಜ ನಿರ್ಮಾಣ ಆಗ್ಬೇಕು. ನಾವು ಮೊದಲು ಹಿಂದೂಗಳಪ್ಪ, ಆಮೇಲೆ ನಮ್ಮ ಜಾತಿ ಪದ್ಧತಿ ಪೂಜೆ ಜಾತಿ ಇತ್ಯಾದಿ ಎಲ್ಲ ಆಮೇಲೆ ಮಾಡೋಣ, ಇಲ್ಲ ನಮ್ಮ ಮನೆಯೊಳಗೆ. ಮೊದಲು ನಾವ್ಯಾರು? ಮೊದಲು ಹಿಂದೂಗಳು. ಈ ಭಾವ ಜಾಗೃತಿ ಆಗ್ಬೇಕು. ಜಾಗೃತಿ ಆಗ್ತಾ ಇದೆ ಈಗ. ದೇಶಕ್ಕಾಗಿ ಏನ್ ಬೇಕಾದ್ರೂ ಬಂದ್ರು ಮೊದಲು ಕೆಲಸ ಮಾಡಬೇಕು, ನಂತರ ನಮ್ದು. ಈ ಭಾವನೂ ಜಾಗೃತಿ ಆಗ್ಬೇಕು. ಅದ್ರ ಸಲುವಾಗಿ ಸಂಘ ಶುರುವಾಗಿದೆ. ಈಗ ಸಂಘದ ಸ್ವಯಂ ಸೇವಕರನ್ನ ನಾವು ನೋಡ್ತೀವಿ. ಎಲ್ಲಿ ಏನೇ ಗಂಡಾಂತರ ಬಂದ್ರು ಮೊದಲು ಹೋಗಿ ಅಲ್ಲಿ ಕೆಲಸ ಮಾಡೋದು ಸಂಘದ ಸ್ವಯಂ ಸೇವಕರು. ಅದು ಸುನಾಮಿ ಬಂದಾಗಿರ್ಬೋದು, ನಾವು ಮಾಡಿದಂತ 4 ಯುದ್ಧಗಳು ಪಾಕಿಸ್ತಾನದ ಜೊತೆ, 1 ಯುದ್ಧ ಚೈನಾ ಜೊತೆ ಮಾಡಿದ್ವಿ ಸ್ವಾತಂತ್ರ್ಯ ಬಂದ ನಂತರ. ಆ ಎಲ್ಲ ಯುದ್ಧಗಳಲ್ಲೂ ಸ್ವಯಂ ಸೇವಕರು ಸೈನಿಕರಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ರು. ಯಾಕಂದ್ರೆ ಸಂಘದಲ್ಲಿ ಸಿಕ್ಕಂತ ಶಿಕ್ಷಣ. ಮೊದಲು ದೇಶ ಸರಿಯಾಗ್ಬೇಕು. ದೇಶ ಉಳಿದ್ರೆ ನಾವು, ದೇಶ ಹಿಂದೂ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಮ್ಗೆ ಯಾರು ಕೇಳ್ತಾರೆ ನಾಳೆ? ಹೀಗಾಗಿ ಸಂಘದಲ್ಲಿ ಸಿಗುವಂತಹ ಶಿಕ್ಷಣ ಅದೇ. ಮೊದಲು ದೇಶಕ್ಕೋಸ್ಕರ ಜೀವನ ನಡೆಸಬೇಕು. ದೇಶಕ್ಕೆ ಏನು ಅವಶ್ಯಕತೆ ಇದೆ, ಸಮಾಜಕ್ಕೆ ಏನು ಅವಶ್ಯಕತೆ ಇದೆ, ಅದೆಲ್ಲವನ್ನು ನಾವು ಕೊಡ್ಲಿಕ್ಕೆ ತಯಾರಾಗ್ಬೇಕು. ಅವ ಮಾತ್ರ ದೇಶ ಮತ್ತೆ ಸರಿಯಾಗ್ಲಿಕ್ಕೆ ಸಾಧ್ಯ. ಏನು ಹಿರಿಯರು ವಿಶ್ವಗುರು ಅಂತ ಹೇಳ್ತಾರೆ, ಜಗತ್ತಿಗೆ ವಿಶ್ವಗುರು ಆಗಿದ್ವಿ ನಾವು. ಮೊದಲು ಜಗತ್ತು ನಮಗೆ ಪೂಜ್ಯ ಭಾವನೆಯಿಂದ ನೋಡ್ತಿತ್ತು, ಗೌರವದಿಂದ ನೋಡ್ತಾ ಇತ್ತು. ಆ ಸ್ಥಾನಕ್ಕೆ ಮತ್ತೆ ಭಾರತವನ್ನು ಒಯ್ಬೇಕು ನಾವು. ಅದಕ್ಕೋಸ್ಕರ ಸಂಘದ ಕೆಲಸ ಪ್ರಾರಂಭ ಆಗಿರೋದು. ಸಂಘದ ವಿಚಾರವನ್ನ ಇಟ್ಕೊಂಡು ಬೇರೆ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಇವತ್ತು. ಬೇರೆ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ, ಬಜರಂಗ ದಳ ಕೆಲಸ ಮಾಡ್ತಾ ಇದೆ, ವನವಾಸಿ ಕ್ಷೇತ್ರ ಇದೆ.
ನಮ್ಮ ದೇಶದ 10 ಕೋಟಿ ಜನ ಇನ್ನು ಗುಡ್ಡಗಾಡಲೇ ಇದ್ದಾರೆ. ಅವರು ನಮ್ಮಂಗ ಹಳ್ಳಿಗಳಲ್ಲಿ ನಗರಗಳಿಲ್ಲ, ವನವಾಸಿಗಳು. ನಮ್ದೇ ಬಂಧುಗಳಾದ್ರೆ ಕಾಡಲ್ಲಿದ್ದಾರೆ ಅವರು. ಸರಿಯಾಗಿ ಸರ್ಕಾರದ ಸೌಲಭ್ಯಗಳು ಕೂಡ ಮುಟ್ಟೋದಿಲ್ಲ. ಅವರೆಲ್ಲರಿಗೋಸ್ಕರ ಸ್ವಯಂ ಸೇವಕರು ವನವಾಸಿ ಕಲ್ಯಾಣಾಶ್ರಮ ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಇವತ್ತು ನಾರ್ತ್ ಈಸ್ಟ್, ಛತ್ತೀಸ್ಗಢ, ಉತ್ತರಾಂಚಲ, ಅಲ್ಲಿ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲೂ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರುವಂತ ವನವಾಸಿಗಳು ಅವರು ಕೂಡ ನಮ್ಮವರು. ಅವರು ನಮ್ಮ ತರ ಜೀವನ, ಒಳ್ಳೆ ಜೀವನ ನಡೆಸಬೇಕು. ಹೀಗಾಗಿ ಆ ಸಂಘಟನೆ ಕೆಲಸ ಮಾಡ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ವಿದ್ಯಾರ್ಥಿ ಕ್ಷೇತ್ರ ಇರ್ಬೋದು, ಉದ್ಯಮದ ಕ್ಷೇತ್ರ ಇರ್ಬೋದು. ಸ್ವಯಂ ಸೇವಕ ಇವತ್ತು ಮುಟ್ಟಲಾರದ ಕ್ಷೇತ್ರವೇ ಇಲ್ಲ. 50ಕ್ಕೂ ಹೆಚ್ಚು ಸಂಘಟನೆಗಳು ಈ ತರ ಬೇರೆ ಬೇರೆ ಕಾರ್ಮಿಕ ಕ್ಷೇತ್ರ ಇತ್ಯಾದಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ಧಾಂತ ಸಂಗದ್ದೆ, ವಿಚಾರ ಸಂಗದ್ದೆ, ಕೆಲಸ ಮಾಡುವಂತ ಕ್ಷೇತ್ರ ಮಾತ್ರ ಬೇರೆ ಬೇರೆ. ಎಲ್ಲ ಕಡೆ ಒಟ್ಟಾಗಿ ಕೆಲಸ ನಡೀತಾ ಇದೆ. ನಿಧಾನವಾಗಿ ಹಿಂದುತ್ವದ ಜಾಗೃತಿ ಆಗ್ತಾ ಇದೆ. ಹಿಂದೂಗಳ ಸಂಘಟಿತರಾಗ್ತಾ ಇದೀವಿ ನಾವು. ಇಡೀ ಜಗತ್ತು ಭಾರತವನ್ನು ನೋಡುವ ಒಂದು ರೀತಿ ಬದಲಾಗಿದೆ. ಮೊದಲು ಭಾರತದ ಯಾರಾದ್ರೂ ರಾಜಕಾರಣಿಗಳು, ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋಗ್ತಾರಂದ್ರೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ರು. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಎಲ್ಲ ಮೊನ್ನೆ ಹರಿದಾಡ್ತಿದೆ. ಅದು ಒಬ್ಬ ಹಿರಿಯ ಪ್ರಧಾನಮಂತ್ರಿಗಳು ಹೋದ ತಕ್ಷಣ ಪತ್ರಿಕೆ ಎಲ್ಲ ಬಂದೇ ಬಿಡ್ತಿತ್ತಂತಲ್ಲ. ಅಮೆರಿಕ ಭಿಕ್ಷೆ ಬೇಡಲಿಕ್ಕೆ ಬಂದ್ರು ಭಾರತದವರು. ಆ ತರ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಬಹಳ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿದ್ದೀವಿ ನಾವು. ಇಡೀ ಜಗತ್ತಿನ ಆರ್ಥಿಕತೆ ಕುಸಿತಾ ಇದ್ರು, ಕೋವಿಡ್ ನಂತರ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ. ಜಗತ್ತು ನಮ್ಮನ್ನ ಗೌರವಿಸ್ತಾ ಇದೆ. ಯಾಕಂದ್ರೆ ಹಿಂದೂಗಳ ನಾವು ಸಂಘಟಿತರಾಗ್ತಾ ಇದ್ದೀವಿ. ಅದರ ಶಕ್ತಿಯ ದರ್ಶನ ಆಗ್ತಾ ಇದೆ. ಕೋವಿಡ್ ಅಲ್ಲಿ ಭಾರತವನ್ನು ಲೂಟಿ ಮಾಡಬೇಕಂತ ಸಾಕಷ್ಟು ಫಾರ್ಮಾ ಕಂಪನಿಗಳು ಎಲ್ಲ ಯೋಜನೆ ಮಾಡಿಟ್ಟಿತ್ತು. ಆದ್ರೆ ನಮ್ಮ ದೇಶದ ವಿಜ್ಞಾನಿಗಳು ಅದಕ್ಕೆ ಲಸಿಕೆ ಕಂಡುಹಿಡಿದ್ರು. ನೂರಾರು ಬಡ ದೇಶಗಳಿಗೆ ನಾವು ಉಚಿತವಾಗಿ ಲಸಿಕೆ ಕೊಟ್ವಿ. ಯಾರ ಹತ್ರ ದುಡ್ಡು ತಗೊಳ್ಳಿಲ್ಲ. ನಮ್ಮನ್ನ ಲೂಟಿ ಮಾಡಬೇಕಂತ ಜಗತ್ತು ಯೋಚನೆ ಮಾಡ್ತಿತ್ತು. ಆದ್ರೆ ನಾವು ಮತ್ತೆ ಜಗತ್ ಕಲ್ಯಾಣದೇ ಕೆಲಸ ಮಾಡಿದ್ದು. ಯಾರು ಬಡವರು ಇದ್ದಾರ ಎಲ್ಲ ದೇಶಗಳಿಗೆ ಫ್ರೀ ಆಗಿ ನಾವು ಕೋವಿಡ್ ಲಸಿಕೆಯನ್ನು ಕೊಟ್ವಿ. ಇವತ್ತು ನೆನಪು ಮಾಡ್ಕೊಳ್ತಾರ ಎಲ್ಲ ದೇಶದವರು. ಸೇವಾ ಭಾರತಿ, ಸೇವಾ ಇಂಟರ್ನ್ಯಾಷನಲ್ ಅಂತ ಸಂಘದ್ದೇ ಸೇವಾ ಸಂಘಟನೆಗಳು 10 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ದೇಶಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಹಿಂದುವಿನ ಮೂಲ ಸ್ವಭಾವನೆ ಎಲ್ರಿಗೂ ಒಳ್ಳೇದು ಮಾಡುವುದು. ಹೀಗೆ ಒಟ್ಟು ಹಿಂದೂ ಸಮಾಜದ ಒಂದು ಸಂಘಟಿತ ಸಮಾಜದ ಒಂದು ಫಲವಾಗಿ ಜಗತ್ತಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಯುದ್ಧಗಳು ನಡೀತಾ ಇದೆ. ಇರಾನ್ ಅಮೆರಿಕ ಯುದ್ಧ ಯಾವಾಗ ಬೇಕಾದ್ರೂ ಶುರು ಆಗ್ಬೋದು. ನಾವೆಲ್ಲ ಟಿವಿ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಯುಕ್ರೇನ್ ಮತ್ತು ರಷ್ಯಾ, ಅದು 2-3 ವರ್ಷದಿಂದ ಯುದ್ಧ ನಡೀತಾ ಇದೆ. ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಯುದ್ಧ ನಡೀತಾ ಇದೆ ಅಥವಾ ಯುದ್ಧದ ವಾತಾವರಣ ಇದೆ. ಹಾಗಾದ್ರೆ ಜಗತ್ತಿಗೆ ಶಾಂತಿಯನ್ನು ಕೊಡಬೇಕಾದವ್ರು ಯಾರು ಜವಾಬ್ದಾರಿ? ಅದು ನಮ್ದೇ ಜವಾಬ್ದಾರಿ. ಯಾಕಂದ್ರೆ ಅಲ್ಲಿರೋ ಬೇರೆ 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 ಏನು ಅವರ ಸಿದ್ಧಾಂತಗಳು, ವಾದಗಳು ಇದೆ, ಎಲ್ಲ ಇವತ್ತು ಕೆಲಸಕ್ಕೆ ಬಾರದೇ ಇರೋದಾಗಿದೆ. ಅದು ಕಮ್ಯುನಿಸಂ ಇರ್ಬೋದು, ಸಮಾಜವಾದ ಇರ್ಬೋದು, ಬೇರೆ ಬೇರೆ ಎಲ್ಲ ಕ್ಯಾಪಿಟಲಿಸಂ ಇರ್ಬೋದು, ಎಲ್ಲ ವಾದಗಳು ಒಂದು 4-6 ವರ್ಷದಲ್ಲಿ ಮುಳುಗೋಯ್ತು. ಅದು ಯಾವುದರಿಂದ ಜಗತ್ತಿಗೇನು ಒಳ್ಳೇದಾಗಿಲ್ಲ. ಜಗತ್ತಿಗೇನಾದ್ರೂ ಒಳ್ಳೇದಾಗಬೇಕಾದ್ರೆ ಅದು ಹಿಂದುತ್ವದಿಂದನೇ ಮಾತ್ರ ಸಾಧ್ಯ. ಯಾಕಂದ್ರೆ ಇಡೀ ವಿಶಾಲವಾಗಿ ಯೋಚನೆ ಮಾಡುವಂತವ್ರು ನಾವು ಮಾತ್ರ. ಹೀಗಾಗಿ ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು ಕಾಯ್ತಾ ಇದ್ದಾರೆ. ಭಾರತ ಇದು ಬಲಿಷ್ಠ ಆಗ್ಬೇಕು, ಭಾರತ ಇದು ಇನ್ನೂ ಗಟ್ಟಿ ಆಗ್ಬೇಕು. ಯಾಕಂದ್ರೆ ಕೇವಲ ವಿಚಾರ ಇದ್ರೆ ಜಗತ್ತು ಕೇಳೋದಿಲ್ಲ. ವಿಚಾರದ ಜೊತೆ ಶಕ್ತಿ ಇರಬೇಕು. ಶಕ್ತಿ ಇದ್ದಾಗ ಮಾತ್ರ ವಿಚಾರಕ್ಕೆ ಬೆಲೆ ಇರ್ತದೆ. ಇವತ್ತು ಅಮೆರಿಕ ಹೇಳ್ದಂಗೆ ಜಗತ್ ಕುಣಿತಾ ಇದೆ, ಚೀನಾ ಹೇಳ್ದಂಗೆ ಜಗತ್ ಕುಣಿತಾ ಇದೆ, ಇನ್ಯಾವ್ಯಾವ್ದೋ ಯುರೋಪಿಯನ್ ದೇಶಕ್ಕೆ ಹೇಳ್ದಂಗೆ ಜಗತ್ ಕುಣಿತಾ ಇದೆ. ವಿಚಾರಗಳು ಸರಿ ಇಲ್ಲ ಅವ್ರದ್ದು. ಎಲ್ಲ ಜಗತ್ತನ್ನು ಹಾಳು ಮಾಡೋ ವಿಚಾರಗಳೇ. ಜಗತ್ತೇನಾದ್ರೂ ಸುಖ, ಶಾಂತಿ, ಸಮೃದ್ಧಿ ಆಗ್ಬೇಕಾದ್ರೆ ಕೇವಲ ಅದು ಹಿಂದುತ್ವ ಸಾಧ್ಯ. ಅದಾಗ್ಬೇಕಾದ್ರೆ ಹಿಂದೂಗಳು ಮೊದಲು ಗಟ್ಟಿ ಆಗ್ಬೇಕು. ನಮ್ ವಿಚಾರಕ್ಕೆ ಶಕ್ತಿ ಕೊಡಬೇಕಾದ್ರೆ ನಮ್ ಶಕ್ತಿ ಜಾಸ್ತಿ ಆಗ್ಬೇಕಲ್ಲ. ಹೀಗಾಗಿ ನಮ್ಮಲ್ಲಿರೋ ಎಲ್ಲ ದೋಷಗಳಿಂದ ನಾವು ಹೊರಗೆ ಬರೋ ಅವಶ್ಯಕತೆ ಇದೆ. ಅದಕ್ಕಾಗಿ ಹಿರಿಯರು 5 ಬಿಂದುಗಳನ್ನ ಹೇಳ್ತಾ ಇದ್ದಾರೆ. 5 ವಿಷಯಗಳನ್ನ ನಾವೆಲ್ಲರೂ ಪಾಲಿಸಬೇಕು. ಭಾರತ ಗಟ್ಟಿ ಆಗ್ಬೇಕು, ಭಾರತ ತನ್ನ ದೋಷಗಳಿಂದ ಹೊರಗಡೆ ಬರಬೇಕು, ಜಗತ್ತಿಗೆ ಒಳ್ಳೇದಾಗ್ಬೇಕು, ಜಗತ್ತಿಗೆ ಶಕ್ತಿ ಕೊಡ್ಬೇಕು ನಾವು. ಅದಾಗ್ಬೇಕಂದ್ರೆ ಕೆಲಸ ಎಲ್ಲಿಂದ ಶುರು ಆಗ್ಬೇಕು? ಕೆಲಸ ನಮ್ಮ ಮನೆಯಿಂದ ಶುರು ಆಗ್ಬೇಕು, ನಮ್ಮಿಂದ ಶುರು ಆಗ್ಬೇಕು. ನಮ್ಮ ಮನಸ್ಸಿನಿಂದ ಒಳ್ಳೆ ಕೆಲಸಗಳು ಪ್ರಾರಂಭ ಆಗ್ಬೇಕು. ಏನೇನದು 5 ಕೆಲಸಗಳು? ಪಂಚ ಪರಿವರ್ತನೆ ಅಂತ ನಾವು ಹೇಳ್ತಾ ಇದ್ದೀವಿ. ಮೊದಲನೇ ಕೆಲಸ, ನಮ್ಮ ಕುಟುಂಬಗಳು ಸರಿಯಾಗಬೇಕು. ನಮ್ಮೆಲ್ಲರಿಗೂ, ಹಿಂದೂಗಳಿಗೆ ನಮಗೆ ಆಶ್ರಯ ಅಂದ್ರೆ ನಮ್ಮ ಕುಟುಂಬಗಳೇ.
ನಮಗೇನಾದ್ರೂ ಆದ್ರೆ ತಕ್ಷಣ ಸ್ಪಂದನೆ ಮಾಡೋರು ಯಾರು? ನಮ್ಮ ಅಣ್ಣ ತಮ್ಮಂದ್ರು, ಅಪ್ಪ ಅಮ್ಮ, ನಮ್ಮ ಕುಟುಂಬ. ಭಾರತದ ಇಡೀ ಜಗತ್ತಲ್ಲೇ ಒಂದು ಶ್ರೇಷ್ಠ ಕುಟುಂಬ ಪದ್ಧತಿ ಇರೋದು ಭಾರತದಲ್ಲಿ. ಎಲ್ಲ ದೇಶದಲ್ಲಿ ಈ ತರ ಕುಟುಂಬ ಪದ್ಧತಿ ಇಲ್ಲ. 17-18 ಆದ ಮಕ್ಕಳೆಲ್ಲ ಮನೆಗೆ ಹೊರಗೆ ಹೋಗ್ಬಿಡ್ತಾರೆ, ಹುಡುಗರಿರ್ಲಿ ಹುಡುಗಿಯರಿರ್ಲಿ, ಅಪ್ಪ ಅಮ್ಮನ ಜೊತೆ ಇರೋದೇ ಇಲ್ಲ. ಅದಕ್ಕೆ ಯಾವಾಗ ಅವ್ರಿಗೆ ಒಂದಿನ ಅಪ್ಪ ನೆನಪಾಗ್ಬಿಡ್ತಾನೆ. ಯಾವ ದಿವಸ ಅದು? ಫಾದರ್ಸ್ ಡೇ. ಒಂದ್ ದಿವಸ ಅಮ್ಮ ನೆನಪಾಗ್ಬಿಡ್ತಾಳೆ, ಅದು ಮದರ್ಸ್ ಡೇ. ಅವತ್ತು ಹೋಗಿ ಒಂದು ರೋಸ್ ಕೊಟ್ಟು ಗಿಫ್ಟ್ ಕೊಟ್ಟು ಬಂದ್ಬಿಟ್ರೆ ಮುಂದಿನ ವರ್ಷದವರೆಗೂ ಅಪ್ಪ ಅಮ್ಮ ಯಾರು, ಮಕ್ಕಳ್ಯಾರು. ನಾವು ಹಂಗಲ್ಲಲ್ಲ, ನಾವು ಕೊನೆಯವರೆಗೂ ತಂದೆ ತಾಯಿ ನಮ್ಮ ಜೊತೆ ಇರ್ಲಿ, ನಾವು ಅವರ ಆಶ್ರಯದಲ್ಲಿ ಇರ್ಬೇಕು ಅಂತ ಬಯಸ್ತೀವಿ ನಾವು. ಯಾಕಂದ್ರೆ ಒಂದು ಒಳ್ಳೆ ಕುಟುಂಬ ಪದ್ಧತಿ, ಒಂದು ಪರಂಪರೆ ಇದೆ ನಮಗೆ. ಆದ್ರೆ ಇವತ್ತು ಪಾಶ್ಚಿಮಾತ್ಯದ ಪ್ರಭಾವ ಆಗ್ತಾ ಇದೆ, ನಮ್ಮ ಕುಟುಂಬಗಳು ಸಡಿಲಾಗ್ತಾ ಇದೆ, ನಂಬಿಕೆಗಳು ಕಮ್ಮಿ ಆಗ್ತಾ ಇದೆ, ಕುಟುಂಬಗಳಲ್ಲಿ ಬಿರುಕು ಬರ್ತಾ ಇದೆ. ಹಾಳು ಮೂಳು ಸೀರಿಯಲ್ಗಳನ್ನು ನೋಡಿ, ಮೊಬೈಲ್ ಅತಿಯಾದ ಬಳಕೆಯಾಗಿ ಮಕ್ಕಳ ಕಡೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ಕುಟುಂಬಗಳ ನಮ್ಮ ವ್ಯವಸ್ಥೆ ರಕ್ಷಣೆ ಮಾಡ್ಕೊಳಿಕ್ ಆಗ್ತಾ ಇದೆಯಾ? ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಒಂದು ಸಲ ಆದ್ರೂ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಬೋದಾ ಮನೆಯಲ್ಲಿ? ಅಪ್ಪ ಯಾವಾಗ ಊಟ ಮಾಡ್ತಾನೆ, ಅಮ್ಮ ಯಾವಾಗ ಊಟ ಮಾಡ್ತಾನೆ, ಮಕ್ಕಳು ಯಾವಾಗ ತಿಂದು ಓಡೋಗ್ಬಿಡ್ತಾರೆ ಹೊರಗಡೆ. ಒಟ್ಟಿಗೆ ಕೂತು ಸುಖ ದುಃಖ ವಿಚಾರ ಮಾಡ್ಲಿಕ್ಕೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನು ತಿಳ್ಕೊಳ್ಳೋಷ್ಟು ಪಾಲಕರಲ್ಲಿ ನಮಗೆ ವ್ಯವಧಾನ ಇದೆಯಾ? ಅಥವಾ ಟಿವಿ ಮೊಬೈಲ್ ಎಲ್ಲ ಮುಳುಗೋಗಿವ ನಾವು? ಹೀಗಾಗಿ ನಮ್ಮ ಕುಟುಂಬಗಳನ್ನ ರಕ್ಷಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಒಟ್ಟಾಗಿ ಭಜನೆ ಮಾಡ್ಬೋದಾ, ವಚನಗಳನ್ನ ಹೇಳ್ಬೋದಾ, ನಮ್ಮ ಹಿರಿಯರ ಮಾಡದಂತ ಒಳ್ಳೆ ಕೆಲಸವನ್ನ ನೆನಪು ಮಾಡ್ಕೋಬೋದಾ? ವಾರಕ್ಕೊಮ್ಮೆ ಅಕ್ಕಪಕ್ಕದ ಮನೆಯವ್ರನ್ನ ಸೇರಿಸ್ಕೊಂಡು ಒಂದು ಭಜನೆ ಮಾಡ್ಬೋದಾ 10 ನಿಮಿಷ? ಏನಾದ್ರೂ ನಮ್ಮ ಕುಟುಂಬಕ್ಕೋಸ್ಕರ ನಾವು ಮಾಡ್ಬೇಕು. ಹಣ ಗಳಿಸ್ತಾ ಇದ್ದೀವಿ, ಆದ್ರೆ ಸಂಸ್ಕಾರಗಳು ಅದು ನಿಧಾನವಾಗಿ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ. ನಮ್ಮ ಕುಟುಂಬಗಳ ರಕ್ಷಣೆ ಆಗ್ಬೇಕು, ಇದು ಮೊದಲೇ ವಿಷಯ. ಎರಡನೇ ವಿಷಯ ಸ್ವದೇಶಿ. ಸ್ವದೇಶಿ ಅಂದ ತಕ್ಷಣ ಕೇವಲ ವಸ್ತುಗಳಲ್ಲ, ಸ್ವದೇಶಿ ವಸ್ತುಗಳಂತೂ ಬಳಸಲೇಬೇಕು, ಪ್ರಶ್ನೆನೇ ಇಲ್ಲ. ಅದ್ರ ಉಳಿದ ಎಲ್ಲ ವಿಷಯಗಳಲ್ಲೂ ಸ್ವದೇಶಿ ಆಗ್ಬೇಕು. ನಮ್ಮ ಭಾಷೆ ಸ್ವದೇಶಿ ಇದೆಯಾ? ಮನೆಯೊಳಗೆ ಅಪ್ಪ ಅಮ್ಮಗೆ ಮಮ್ಮಿ ಅಂತ ಕರೆದ್ರೆ ಬಹಳ ಖುಷಿ ಅಮ್ಮನಿಗೆ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಕರಿತಾನಲ್ಲ. ಡ್ಯಾಡಿ ಅಂತ ಕರೆದ್ರೆ ಅಪ್ಪನಿಗೆ ಖುಷಿ. ಅದ್ರ ಅರ್ಥ ಸ್ವಲ್ಪ ನೋಡೋಣ ನಾವು ಡಿಕ್ಷನರಿ ತೆಗೆದು. ಅವ್ರು ಯಾರೋ ಯುರೋಪಿಯನ್ ಮಮ್ಮಿ ಡ್ಯಾಡಿ ಅಂತ ಕರೆದ್ರೆ ನಾವ್ಯಾಕೆ ನಮ್ಮಪ್ಪನ ಮಮ್ಮಿ ಡ್ಯಾಡಿ ಅಂತ ಕರಿಬೇಕು? ಬೇರೆ ಬೇರೆ ಸಂಬಂಧಗಳಿಗೆ ಶಬ್ದಗಳೇ ಇಲ್ಲ. ಹೆಣ್ಮಕ್ಳೆಲ್ಲರೂ ಆಂಟಿಗಳು, ಗಂಡಸರೆಲ್ಲ ಅಂಕಲ್ಗಳು. ನಮ್ಮಲ್ಲಿರುವಂತ ಬೇರೆ ಬೇರೆ ಶಬ್ದಗಳು ಇಲ್ವೇ ಇಲ್ಲ. ಅತ್ತೆ ಇದೆ, ಚಿಕ್ಕಮ್ಮ, ದೊಡ್ಡಮ್ಮ, ಮಾವ, ಅಳಿಯ, ಪಟ್ಟಿ ಮಾಡಿದ್ರೆ 20-30 ನಮ್ಮ ಸಂಬಂಧ ನಮಸ್ತೆ. ಒಂದು ಹಿಂದೂ ಸಭೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಾವೆಲ್ಲರಿಗೆ ಅಭಿನಂದನೆಗಳು. ಯದಾ ಯದಾ ಧರ್ಮಸ್ಯ ಧನಿರ್ಭತೆ ಭಾರತ ಅಭ್ಯುತ್ಥಾನಶ್ಚ ತದಾತ್ಮ ಸಂಯಹಾಮ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶನಂ ದುಷ್ಕೃತಾಯಂ ಸಂಭವಾನಿ ಯುಗೆ ಯುಗೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ ಕೇಳುತ್ತದೆ, ಹೇ ಅರ್ಜುನ್, ಯಾವಾಗ ಧರ್ಮ ನಷ್ಟವಾಗಿ ಅಧರ್ಮ ವೃದ್ಧಿ ಆವಾಗ ಧರ್ಮರಕ್ಷಣಕ್ಕಾಗಿ ನಾನು ಜನ್ಮನೆತ್ತುತ್ತೇನೆ. ಸಜ್ಜನ ಸಾಧು ಸಂರಕ್ಷಣಕ್ಕಾಗಿ, ದುಷ್ಟ ಸಂಹಾರಣಕ್ಕಾಗಿ, ಧರ್ಮಸ್ಥಾಪನಕ್ಕಾಗಿ ಯುಗ ಯುಗದಲ್ಲಿ ನಾನು ಜನ್ಮಿಸ್ತೇನೆ ಎಂದಂತೆ ನಮ್ಮ ಭಾರತ ದೇಶವು ವಿದೇಶ ಪರಿವಾರದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ಸಂಸ್ಕೃತಿ ಗೌರವ ನಷ್ಟವಾದಾಗ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಯುಗಪುರುಷ ಅಂತ ಡಾಕ್ಟರ್ ಕೇಶವ್ ಬಲರಾಮ್ ಅವರು ನಮ್ಮ ಧರ್ಮ ಎಂದು ಸಂರಕ್ಷಣಕ್ಕಾಗಿ ಗೌರವಕ್ಕಾಗಿ 1925 ವಿಜಯದಶಮಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಸ್ಥಾಪನೆ ಮಾಡಿದರು. ಅವತ್ತು ಸಮಸ್ತ 5 ಜನ ಪ್ರಾರಂಭವಾಗಿ ಇವತ್ತು ಲಕ್ಷಾಂತರ RSS ಕಾರ್ಯಕರ್ತರು ವಟವೃಕ್ಷ ಆಗಿ ಶಾಖೋಪಶಾಖ ವಿಸ್ತೀರ್ಣ ಆಗಿದೆ. ರಾಷ್ಟ್ರೀಯ ಸ್ವಯಂ ಸಂಘ ನಮ್ಮ ದೇಶಕ್ಕಾಗಿ ಸಾಕಷ್ಟು ಸೇವೆ ಮಾಡ್ತದೆ. ಒಂದು ಸಮಸ್ತ ಇಲ್ಲದೆ ನಾವು ನಮ್ಮ ದೇಶದಲ್ಲಿ ಎಂದು ಹೆಂದಕ್ಕೂ ಭಯ ಆಗ್ತಿದೆ. ಅದಕ್ಕಾಗಿ ನಾವು ಈ ಒಂದು ಸಮಸ್ತಕ್ಕೂ ಕೃತಜ್ಞರು ತಿಳಿಸಬೇಕು. ಧರ್ಮೋ ರಕ್ಷಿತ ರಕ್ಷ. ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ಧರ್ಮ ಗೋ ಸಂರಕ್ಷಣಾ. ಸಕಲ ದೇವತಾ ಸ್ವರೂಪಿಣಿ ಗೋಮಾತ. ಒಂದು ಸಾಲಿ ಗೋಮಾತ ಪ್ರದಕ್ಷಿಣೆ ಮಾಡಿದ್ರೆ ಭೂಮಂಡಲ ಪ್ರದಕ್ಷಿಣೆ ಮಾಡಷ್ಟು ಪುಣ್ಯ ಸಿಗ್ತದೆ. ವೇದ ವಾಕ್ಕು. ಪ್ರತಿದಿನ ಬೆಳಿಗ್ಗೆ ಎತ್ತಿ ಗೋಮಾತ ಪಾದ ಮುತ್ತಿ ನಮಸ್ಕಾರ ನಾವು ಮಾಡಿದ ಪಾಪ ಪರಿಹಾರ ಆಗಿ ಇಷ್ಟಾರ್ಥ ಸಿದ್ಧಿ ಸಂಶಯ ಇಲ್ಲ. ನಮ್ಮ ಪೂರ್ವಜರು ಸಾಕಿ ಸಂರಕ್ಷಣಾ ಗೋರಕ್ಷಣೆ ನಾವು ಗೌರವಿಸಿ ಉಳಿಸಿಕೊಳ್ಳಬೇಕು. ಗೋ ಸಂಘ ನಾವು ಏನು ಕೊಟ್ಟಿರೋ ಸಾಧ್ಯ ಇಲ್ಲ ತಿಳಿಸ್ತಾ, ಗಾಯೋ ವಿಶ್ವಸ್ವ ಮಾತರ ವಿಶ್ವಕ್ಕೆ ಮಾತಾ ಗೋಮಾತ ಮತ್ತೆ ಭೂಮಾತ. ಭೂಮಾತ ಇವತ್ತು ವಿಷಪೂರಿತವಾಗಿ
ಆಗಿದೆ. ಅದ ಕಾರಣ ನಮ್ಮ ಭೂತಾಯಿಗೆ ವಿಪರೀತವಾಗಿ ರಾಸಾಯನಿಕ ಗೊಬ್ಬರಗಳು, ಕಿರುಸಬರಗಳು ಬಳಸಿದಿಂದ ಗಾಳಿ, ನೀರು, ವಾತಾವರಣ ಎಲ್ಲವೂ ಕಲುಷಿತ ಆಗಿದೆ. ಇದು ನಿರ್ಮೂಲಕ್ಕಾಗಿ ನಾವು ನಮ್ಮ ಸಂಪ್ರದಾಯ ವ್ಯವಸಾಯ ಏನಂದ್ರೆ ಗೋ ಆಧಾರಿತ ವ್ಯವಸಾಯ. ಗೋವಿನಿಂದ ಬಂದಂತ ತಾಜಾ ವಸ್ತುಗಳು ಗೋಮಾಯ, ಗೋವಿಂದ ಬಳಸುತ್ತೆ. ಇದರಿಂದ ಬಂದಂತ ವಸ್ತುಗಳು ಅಮೃತವಾಗಿ ಇರ್ತವೆ. ಅದಕ್ಕಾಗಿ ಗೋ ರಕ್ಷಣೆ ಮಾಡೋದು ನಾವೆಲ್ಲರ ಕರ್ತವ್ಯ. ಗೋ ರಕ್ಷಣೆ, ಗೋವು ನಮ್ಮ ಹಿಂದೂ ಸಮಾಜಕ್ಕೆ ಅತಿ ಶ್ರೇಷ್ಠವಾದ ಜೀವಿ. ಜೈ ಗೋಮಾತಾ, ಜೈ ಭಾರತ್ ಮಾತಾ.